ಎಲ್ಲ ಪೂರ್ಣಿ, ನಂಗೇನು ಸೇರ್ತಿಲ್ಲ. ಪ್ಲೀಸ್ ಫೋರ್ಸ್ ಮಾಡ್ಬೇಡ. ನಂಗಪ್ಪ ಬೇಕು ಅನ್ನಿಸ್ತಿದೆ. ಕಡೆ ಕ್ಷಣದಲ್ಲಿ ತನ್ನವ್ರ ಜೊತೆ ಇರಕ್ಕಾಗ್ಲಿಲ್ವಲ್ಲ. ಪಾಪ ಅದೆಷ್ಟು ನೋವಿಂದ ಪ್ರಾಣ ಬಿಟ್ರು ಏನೋ. ಅವ್ರಿಗೊಂದು ಚಿಕ್ಕ ಗಾಯ ಆದ್ರೂ ಅವ್ರು ತಡ್ಕೊಳ್ತಿರ್ಲಿಲ್ಲ ಗೊತ್ತಾ. ಅಂಥದ್ರಲ್ಲಿ ನಿನ್ನ ನೋವು ನನಗೆ ಅರ್ಥ ಆಗುತ್ತೆ ಸಿರಿ. ಆದರೆ ನೀನು ಹೀಗೆ ಅಳ್ತಾ ಕೂತ್ರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತಾ ಹೇಳು? ನೀನು ಹೀಗೆ ದುಃಖ ಪಡಬಾರ್ದು ಅಂತ ಅವ್ರು ಎಷ್ಟೋ ಸರಿ ಹೇಳಿರ್ತಾರಲ್ವಾ? ಅಮ್ಮ ಹೋದ್ಮೇಲೆ ಅಪ್ಪ ನನ್ನನ್ನು ಸಾಕೋಕೆ ತುಂಬಾ ಕಷ್ಟಪಟ್ರು ಪೂರ್ಣಿ. ಅಮ್ಮನ ನೆನಪೆ ನನಗೆ ಬರ್ದಲೇ ಇರೋ ಹಾಗೆ ತುಂಬಾ ಪ್ರೀತಿಯಿಂದ ಸಾಕಿದ್ರು. ಅಪ್ಪನೇ ನನಗೆಲ್ಲ ಆಗ್ಬಿಟ್ಟಿದ್ರು. ಬರ್ತಾ ಬರ್ತಾ ಅವರೊಂದು ಚಿಕ್ಕ ಮಗುವಿನ ಥರ ಆಡ್ತಾ ಇದ್ರು. ಈಗ ನಾನು ಕಳ್ಕೊಂಡಿದ್ದು ನನ್ನ ಅಪ್ಪನ ಮಾತ್ರ ಅಲ್ಲ ಪೂರ್ಣಿ, ನನ್ನ ಮಗುನ. ಪಾಪ ಅಪ್ಪ ಅವ್ರ ಇಡೀ ಜೀವನನ ನನಗೋಸ್ಕರನೇ ಮುಡುಪಾಗಿಟ್ಬಿಟ್ರು. ಆದ್ರೆ ಅವ್ರಿಗೋಸ್ಕರ ಅಂತ ನಾನೇನು ಮಾಡಕ್ಕೆ ಆಗ್ಲಿಲ್ಲ ಪೂರ್ಣಿ. ಅವರು ನನ್ನ ಜೊತೆ ಇನ್ನೊಂದು ಸ್ವಲ್ಪ ದಿನ ಇರ್ಬೇಕಿತ್ತು. ಅವರನ್ನ ನಾನು ಇನ್ನೂ ಚೆನ್ನಾಗಿ ನೋಡ್ಕೋಬೇಕಿತ್ತು ಅಂತ ಮನ್ಸಲ್ಲಿ ತುಂಬಾ ಕೊರಿತಿದೆ ಪೂರ್ಣಿ. ಎಲ್ಲ ವಿಧಿ ಸಿರಿ. ವಿಧಿ ಆಟದ ಮುಂದೆ ನಾವು ಅನ್ಕೊಳ್ಳೋದು ಏನಾಗುತ್ತೆ ಹೇಳು? ಗೊತ್ತಾಗ್ತಿಲ್ಲ ಪೂರ್ಣಿ. ವಿಧಿ ಆಟ ಒಪ್ಕೋತೀನಿ, ಆದ್ರೆ ವಿಧಿ ಹೀಗೆಲ್ಲ ಇರೋಕ್ ಸಾಧ್ಯನಾ? ಅಪ್ಪಂಗೆ ಆಕ್ಸಿಡೆಂಟ್ ಮಾಡಿದ್ದು ಸಮರ್ಥ ಅಂತ ಪೊಲೀಸ್ನವ್ರು ಹೇಳ್ತಾ ಇದಾರೆ. ಸಮರ್ಥ ಆಕ್ಸಿಡೆಂಟ್ ಮಾಡಕ್ ಹೇಗ್ ಸಾಧ್ಯ? ಒಂದ್ ಕಡೆ ಅಪ್ಪನ ಜೀವನೇ ಹೊರಟೋಯ್ತು, ಇನ್ನೊಂದ್ ಕಡೆ ತಾತ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ. ಇದನ್ನೆಲ್ಲ ಸಮರ್ಥ ಮಾಡಿದ್ದು ಅಂದ್ರೆ ನನಗಂತೂ ನಂಬಕ್ಕೆ ಆಗ್ತಿಲ್ಲ ಪೂರ್ಣಿ. ಪೂರ್ಣಿ, ನಾನ್ ಸಮರ್ಥ ಈಗ್ಲೇ ನೋಡ್ಬೇಕು, ಸಮರ್ ಜೊತೆ ಮಾತಾಡ್ಬೇಕು ಪೂರ್ಣಿ. ಆಯ್ತು, ಮಾತಾಡು.